ಫಿಸಿಕಲ್ ಸ್ಟ್ರೆಂತ್ ಜನಪದ ತಿಳಿಸಿದ್ರೆ ಮೆಂಟಲ್ ಸ್ಟ್ರೆಂತ್ ನ ರಂಗಭೂಮಿ ತಿಳಿಸುತ್ತೆ. ಹಾಗಾಗಿ ಇವೆರಡು ಹೋದನಾಡಿದ ಎರಡು ಮಕ್ಕಳು. ಹಾಗೆ ಹೇಳಿದ್ರೆ ತಂದೆ ಮತ್ತು ತಾಯಿಗೆ ಹೋಲಿಕೆ ಮಾಡಬೇಕು, ಏನಿಲ್ಲ ಮುಂದೆ ಬಹಳ ದೊಡ್ಡ ಹೋಲಿಕೆ, ಎರಡು ಬಹಳ ಇಂಪಾರ್ಟೆಂಟ್. ಜನಪದ ತಾಯಿ ಬೇರೆ, ರಂಗಭೂಮಿಗೆ ಜನಪದವೇ ತಾಯಿ ಬೇರೆ. ತಾಯಿ ಜನಪದ, ತಂದೆ ರಂಗಭೂಮಿ ಅಂತ ಅನ್ಕೊಂಡ್ರೆ ತಂದೆ ಮತ್ತು ತಾಯಿಯ ಆಶ್ರಯದಲ್ಲಿ ನಿಮಗಿಷ್ಟು ಜನ ಬೆಳೆದಿದೆ, ನಿಮ್ಮ ಸುಯೋಗ. ಎಷ್ಟು ಕೋಟ್ಯಂತರ ಜನ ಇದ್ದಾರೆ, ನಿಮಗೆ ಸಿಕ್ಕದ್ದು ನಿಮ್ಮ ಸೌಭಾಗ್ಯ. ನೀವಿಷ್ಟು ಜನ ಪುಣ್ಯವಂತರು ಈ ಒಂದು ಜರ್ನಿ ಕಳೀತಾ ಇದ್ದೀರಿ. ಇದು ಗೊತ್ತಾಗುತ್ತೆ ಮುಂದೆ ಮುಂದೆ ಆಯಾಮಗಳು. ನಾನು ಕೂಡ ಕ್ಲಾಸ್ ಮಾಡೋದಿದ್ದೀವಿ, ಸರ್ ಹೇಳಿದ್ದಾರೆ ಮುಂದೆ ಕ್ಲಾಸ್ ಮಾಡೋದು ಗೊತ್ತಾಗ್ತದೆ ಏನೆಲ್ಲ ಕಲಿತೀವಿ ನಾವು ಅಂತ. ರಂಗಭೂಮಿ ಅನ್ನೋದು ಕಂಪ್ಲೀಟ್ಲಿ ವ್ಯಕ್ತಿತ್ವದ ವಿಕಸನಕ್ಕೆ ಮೂಲ ಕಾರಣ ನಮಗೆ ರಂಗಭೂಮಿ. ರಂಗಭೂಮಿ ಇಲ್ಲದೇ ಇದೆ ಇನ್ನು ಯಾವ ಆಯಾಮಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲ್ಲ. ನಮಗೆ ರೂಪಿಸಲು ಜನಪದ ಮತ್ತು ರಂಗಭೂಮಿ ಇವೆರಡೂ ನಮ್ಮನ್ನ ನಮ್ಮ ವ್ಯಕ್ತಿತ್ವ ಇನ್ನರ್ ಪರ್ಸನಾಲಿಟಿಯ ಡೆವಲಪ್ಮೆಂಟ್ಗೆ ರಂಗಭೂಮಿ ಮೂಲ ಮತ್ತು ಅವರು ತಾಯಿ ದೇವರ ಹಾಗೆ ಇದು ನಮಗೆ ಬೇಕೇ, ಅದಿಲ್ಲದೆ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಇವರಿಬ್ಬರಿಗೂ ನಾನು ಕೈ ಮುಗಿತೀನಿ. ಬಹಳ ಆಸಕ್ತಿಯಿಂದ ನಮ್ಮ ಸ್ಟೂಡೆಂಟ್ಗಳನ್ನ ಕಳಿಸೋದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂತಂದ್ರೆ ಪ್ರತಿಯೊಂದು ಶಾಲಾ ಶಾಲೆಗಳಲ್ಲಾಗಲಿ ಕಾಲೇಜುಗಳಾಗಲಿ ಯೂನಿವರ್ಸಿಟಿಗಳಾಗಲಿ ಈ ತರದ ಮೇಷ್ಟ್ರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಸಾಂಸ್ಕೃತಿಕವಾಗಿ ಆ ಒಂದು ವಾತಾವರಣ ಇಡೀ ಯೂನಿವರ್ಸಿಟಿ ಅಥವಾ ಕಾಲೇಜಿಗೆ ಇರ್ತದೆ. ಎಲ್ಲಿ ಸಾಂಸ್ಕೃತಿಕ ವಾತಾವರಣ ಇರೋದಿಲ್ವೋ ಆ ದೇಶ ಹೆಂಗಾಗುತ್ತೆ ಅಂದ್ರೆ ಅದಕ್ಕೆ ಯಾರು ಹೇಳೋದಿಲ್ಲ, ಅರಾಜಕತೆ ಶುರು ಆಗುತ್ತೆ. ಯಾವ ಅರಾಜಕತೆ ಶುರು ಆಗುತ್ತೆ ರಾಜ್ಯ ಎಲ್ಲಿವರೆಗೆ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳುವಂತಹ ಮನಸ್ಥಿತಿ ಇತ್ತು, ಇತರರನ್ನು ಸಾಂಸ್ಕೃತಿಕವಾಗಿ ತೊಡಗಿಸುವ ರೀತಿಯಲ್ಲಿ ಅವರನ್ನ ಪ್ರೇರೇಪಿಸಿ ಕಟ್ಟುಬರೋದಿಲ್ಲ. ಅದು ದೊಡ್ಡ ಕೆಲಸ, ಈ ಸಮಾಜಕ್ಕೆ ದೊಡ್ಡ ಕೊಡುಗೆ. ಇನ್ನೇನು ಕೊಡಬೇಕಿಲ್ಲ, ಅವರು ಓದಿ ಹೋಗ್ಬೇಕು, ಅವ್ರು ಪಾಠ ಮಾಡಿದ್ರು ಸಮಿಶ್ರ ಶಿಕ್ಷಣ ಮಧ್ಯೆ ಓದ್ತೀರಿ, ಅವ್ರು ಪಾಠ ಮಾಡಿದ ಸಮಯ ಓದೋದು ಬಿಡ್ತೀರಾ, ಬಿಡಲ್ಲ, ಓದಬೇಕು. ಅದಕ್ಕೆ ನಾನು ದಿಸ್ ಇಸ್ ನಾಟ್ ಎಜುಕೇಶನ್, ದಿಸ್ ಇಸ್ ವಾಟ್ ಇಸ್ ಸರ್ಟಿಫಿಕೇಶನ್. ಸರ್ಟಿಫಿಕೇಶನ್ ಒಳಗಡೆ ಇಡೀ ಶಿಕ್ಷಣ ಸಂಸ್ಥೆ ಶಿಕ್ಷಣ ವ್ಯವಸ್ಥೆಗಳು ಮುಳುಗೋಗಿದ್ವಿ. ಆದ್ರೆ ಸಾಂಸ್ಕೃತಿಕವಾಗಿ ಈ ರೀತಿ ಯೋಚನೆಗಳು ಮಾಡಿ ಮಕ್ಕಳಲ್ಲಿ ಆ ಒಂದು ಸಾಂಸ್ಕೃತಿಕವಾದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕರ್ಕೊಂಡು ಬರೋದಿಲ್ಲ, ವಿಷಯ ಅದಕ್ಕೆ ದೊಡ್ಡ ಹಾಟ್ಸ್ ಆಫ್. ಆ ತರದ್ದು ಹೆಚ್ಚು ಜನ ಶಿಕ್ಷಕರು ನಮ್ಮ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಹುಟ್ಲಿ, ಇನ್ನೂ ಸಾವಿರಾರು ಜನಕ್ಕೆ ಈ ರಂಗಭೂಮಿ ಮತ್ತು ಜನಪದ ರೀಚ್ ಆಗೋ ರೀತಿಯಲ್ಲಿ ಅದು ತಲುಪುವ ರೀತಿಯಲ್ಲಿ ಆಗಲಿ ಅಂತ ಆಶಿಸ್ತಾ ಗೆಳೆಯ ಕೃಷ್ಣಮೂರ್ತಿ ತಲುಪುವ ಕಳೆದ 23 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಒಟ್ಟಿಗೆ ಕೆಲಸ ಮಾಡ್ತಾ ಬರ್ತೀವಿ. ಹಾಗೆ ಹೇಳಿದ್ರೆ ರಂಗಭೂಮಿ ತಾಯಿಯರು ಇದು ಎರಡು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಆಯ್ಕೆ ಮಾಡ್ಕೊಂಡು ಇದು ಬೇರೆ ಅಷ್ಟೇ. ಇದಾದ್ರು ಜನಪದನ ಅವರು ಆಯ್ಕೆ ಮಾಡಿಕೊಂಡು ಅದರಲ್ಲಿ ತುಂಬಾ ಹೆಚ್ಚಿಗೆ ಕೆಲಸ ಮಾಡಿದ್ವಿ. 23 ವರ್ಷ ಜನಪದದಲ್ಲೇ ಕೆಲಸ ಮಾಡ್ತಾ ಇರೋದು. ನಾವು ಸ್ವಲ್ಪ ಮಟ್ಟಿಗೆ ರಂಗಭೂಮಿಯಲ್ಲೂ ತೊಡಗಿಸ್ಕೊಳ್ತಾ ಬಂದ್ವಿ, ಇದರಿಂದ ಕೆಲಸ ಮಾಡ್ತಾನೆ ಬರ್ತಾ ಇದ್ವಿ. ಮುಂದೆ ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಅವ್ರ ಒಟ್ಟಿಗೆ ನಾವು ಬೆನ್ನೆಲುಬಾಗಿ ಸದಾ ನಿಂತಿರ್ತೀವಿ. ಅವರು ನಮ್ಮ ಒಟ್ಟಿಗೆ ನಿಂತಿದ್ದಾರೆ. ಪ್ರತಿ ಸರಿ ಅದನ್ನು ನಾವು ಮಾಡ್ಕೊಂಡೇ ಬರ್ತೀವಿ. ಈ ಒಂದು ಕ್ಯಾಂಪಸ್ ಒಳಗಡೆ ಕಳೆದ 24 ವರ್ಷದಿಂದ ಈ ಎರಡು ಅದೇ ಜೋಡೆತ್ಗಳು ಅಂತ ಕರೀತಾರೆ, ಒಂದು ಅಷ್ಟು ಜನ ಕರೀತಾ ಇದ್ದಾರೆ. ಜೋಡೆತ್ಗಳು ಹಂಗೆ ಜೋಡೆತ್ಗಳ ತರ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ. ಅದಕ್ಕೆ ಇನ್ನೂ ಶಕ್ತಿ ಸಿಗಲಿ, ನಿಮ್ಮಂತೂ ಹೆಚ್ಚಿನ ಸಂಖ್ಯೆ ಬಂದರೆ ನಮಗೂ ಕೂಡ ಕೆಲಸ ಮಾಡಕ್ಕೆ ಇನ್ನೊಂದಷ್ಟು ಹುಮ್ಮಸ್ಸು ಎನರ್ಜಿ ಸಿಗ್ತದೆ. ಅದಕ್ಕೆ ಸಹಕರಿಸಿದಂತ ಇಂಥದ್ದು ಶಿಕ್ಷಕ ಬಂಧದವರು ಸಿಕ್ಬಿಟ್ರೆ ಇಡೀ ದೇಶ ಬೇರೆ ತರಕ್ಕೆ ಇದನ್ನ ತಗೊಂಡೋದ್ರಲ್ಲಿ. ಯಾಕಂದ್ರೆ ಮುಂದಿನ ಭವಿಷ್ಯ ನೀವು ವಿದ್ಯಾರ್ಥಿಗಳು, ಇವತ್ತು ನಾವು ಪ್ರಜೆಗಳ ಮುಂದಿನ ಭವಿಷ್ಯವನ್ನು ನಿರ್ಧರಿಸೋದು. ಹಾಗಾಗಿ ನಿಮಗೆ ತಲುಪಿಸ್ತಾ ಇರುವಂತಹ ಇಂಥವ್ರಿಗೆ ಇಂಥವ್ರು ಹೆಚ್ಚಿಗೆ ಹುಡ್ಕೊಳ್ಳಿ, ಶಿಕ್ಷಕರು ಹುಡ್ಕೊಳ್ಳಿ ಅಂತ ಹೇಳ್ತಾ ಇವರಿಗೆ ಮತ್ತೆ ಇದಕ್ಕೆ ಆಯೋಜನೆ ಮಾಡಿಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟು ಕೃಷ್ಣಮೂರ್ತಿ ಸರ್ಗೆ ಹಾಗೂ ಗೆಳೆಯ ಮಾಲಿಗಳು ಅವರ ಅದ್ಭುತ ಗಾಯಕರಿಂದ ಹಾಡ್ತಾರೆ. ಅದ್ಭುತವಾದ ಗಾಯಕರು ಅವರು ಕೂಡ ತುಂಬಾ ಅವರ ಇತಿಹಾಸ ಬೇರೆ ತರದಲ್ಲಿದೆ. ದೊಡ್ಡ ಆಲದ ಮರಗಳು ಅವರಲ್ಲ, ಅವರೊಟ್ಟಿಗೆ ನಾವು ಈಗ ಬರೋದು ನಮ್ಮ ಸೌಭಾಗ್ಯ. ಸೊ ಆ ನಿಟ್ಟಿನಲ್ಲಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಮೊದಲನೇ ಅವ್ರಿಗೆಲ್ಲರೂ ಅಭಿನಂದಿಸ್ತೀನಿ. ಕೇಳಿಕೆ ಇಷ್ಟೊತ್ತು ನೀವು ಕೇಳಿಕೆ ನಿಮ್ದು ಹೇಳ್ತಾ ಒಂದೇ ಒಂದು ರಂಗಗೀತೆಯನ್ನು ಹಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿನ್ನಂಥೋರ್ ಯಾರು ಗೆಲ್ಲಲ್ಲೋ ಲೋಕದ ಮೇಲೆ, ನಿನ್ನಂಥೋರ್ ಯಾರು ಗೆಲ್ಲಲ್ಲೋ ಲೋಕದ ಮೇಲೆ. ತಿರುಚಿನ ಪಳ್ಳಿ ಒಳಗೆ ಒಬ್ಬಿದ ಮಲ್ಲ ಜಟ್ಟಿ, ತಿರುಚಿನ ಪಳ್ಳಿ ಒಳಗೆ ಒಬ್ಬಿದ ಮಲ್ಲ ಜಟ್ಟಿ, ಕಟ್ಟ ಚಟ್ಟಿ ಎಂದು ದಿಟ್ಟಿ ಬಾಟ ಕೆಳಗೆ ತೂಡಿ ಬಿಟ್ಟನೆಂದು ಹೇಳಿ ಕಿಡಿಯಾದ ದೊರೆಯೇ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕ.
ನಮ್ಮ ದೊರೆಗೆ, ಮಲ್ಲಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ. ತೋರ್ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತೆ, ತೋರ್ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತೆ, ಸೊಂಟದೊಳಗೆ ಇದ್ದ ಮಹಾನರಸಿಂಹನೆಂಬ ಕತ್ತಿ ಗುಂಡ ಗುಂಡ ಬೇರೆ ಆಗದಂತೆ ಕೈಗಳು ನಮ್ಮ ರಣಧೀರ ನಾಯಕ. ಮೈಸೂರು ರಚುದರೆ ರಣಧೀರ ನಾಯಕನೇ, ಮೈಸೂರು ರಚುದರೆ ರಣಧೀರ ನಾಯಕನೇ. ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ಥ್ಯಾಂಕ್ ಯು.